ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 18ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಸೀರಿಯಸ್ ಇಶ್ಯೂ ಇಫ್ 3 crore ರೇಷನ್ ಕಾರ್ಡ್ಸ್ ವರ್ ಕ್ಯಾನ್ಸಲ್ಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಜಡ್ಜ್ಮೆಂಟ್ನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರವು ಆಧಾರ್ ಲಿಂಕೇಜ್ ಅನ್ನು ಹೊಂದಿಲ್ಲದೆ ಇರತಕ್ಕಂಥ 2 ರಿಂದ 4 ಕೋಟಿಯಷ್ಟು ಅಂದ್ರೆ ಇದರ ನಡುವೆ ಒಟ್ಟಾರೆ ಒಂದು 3 ಕೋಟಿಯಷ್ಟು ರೇಷನ್ ಕಾರ್ಡ್ಸ್ಗಳನ್ನು ಕ್ಯಾನ್ಸಲ್ ಮಾಡಿರೋದ್ರಂತ ವಿಚಾರದಲ್ಲಿ ಒಂದು ಪ್ಲೀ ಮುಖಾಂತರವಾಗಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ದಂಥದ್ದು. ಆ ಪ್ಲೀಗೆ ಉತ್ತರವಾಗಿ ಸುಪ್ರೀಂ ಕೋರ್ಟ್ ಈಗ ಒಂದು ಆರ್ಡರ್ ಅನ್ನ ನೀಡಿರ್ತಕ್ಕಂಥದ್ದು. 3 ಕೋಟಿಯಷ್ಟು ರೇಷನ್ ಕಾರ್ಡ್ಸ್ಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದಾಗಿ ಒಂದು ಸೀರಿಯಸ್ ಇಶ್ಯೂ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಒಂದು ನಿರ್ಧಾರ ಆಗಿದೆ. ಅವು ಕೇವಲ ಆಧಾರಿಗೆ ಲಿಂಕೇಜ್ ಆಗಿಲ್ಲ ಅನ್ನುವಂಥ ಕಾರಣದಿಂದಾಗಿ ಆ ರೇಷನ್ ಕಾರ್ಡ್ಸ್ಗಳನ್ನ ರಿಮೂವ್ ಮಾಡುವಂಥದ್ದು ಸರಿಯಲ್ಲ, ಸಮಂಜಸವಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿರ್ಧಾರ ಆಗಿರ್ತಕ್ಕಂಥದ್ದು. ರೇಷನ್ ಕಾರ್ಡ್ಸ್ಗಳ ಮುಖಾಂತರವಾಗಿ PDS ಅಡಿಯಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ಫುಡ್ ಗ್ರೈನ್ಸ್ಗಳನ್ನು ಭಾರತದ ಬಡ ಸಿಟಿಸನ್ಸ್ಗಳಿಗೆ ತಲುಪಿಸುವಲ್ಲಿ PDS ಮತ್ತು ರೇಷನ್ ಕಾರ್ಡ್ಸ್ಗಳು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಮೂಲಕ ರೈಟ್ ಟು ಫುಡ್ ಅನ್ನ ಎನ್ಶೂರ್ ಮಾಡುವಂಥ ಕಾರ್ಯವನ್ನ ಈ ಒಂದು ವ್ಯವಸ್ಥೆ ಮಾಡುತ್ತೆ. ಆದರೆ ಈ ರೀತಿ ರೇಷನ್ ಕಾರ್ಡ್ಸ್ಗಳನ್ನು ಕೇವಲ ಆಧಾರ್ ಲಿಂಕಿನ ಹೆಸರಿನಿಂದಾಗಿ ರೇಷನ್ ಕಾರ್ಡ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥದ್ದು, ಲಿಂಕೇಜ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇದು ಸರಿಯಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ನಿರ್ಧಾರವಾಗಿದೆ. ಕೇವಲ ಆಧಾರ್ ಲಿಂಕ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಯಾರದೇ ರೇಷನ್ ಕಾರ್ಡ್ ಅನ್ನ ರಿಮೂವ್ ಮಾಡುವಂತಿಲ್ಲ ಅನ್ನುವಂಥದ್ದು ಕೋರ್ಟ್ನ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. 2017ರಲ್ಲಿ ಜಾರ್ಖಂಡ್ನಲ್ಲಿ ಕೊಯ್ಲಿ ದೇವಿ ಅನ್ನುವಂಥವಳ ಮಗಳು 11 ವರ್ಷದ ಸಂತೋಷಿ ಕುಮಾರಿ ಅನ್ನುವಂಥ ಆಕೆ ಒಬ್ಬ ಹುಡುಗಿ, ಆಕೆಗೆ ಊಟ ಮಾಡೋದಕ್ಕೆ ಊಟ ಇಲ್ಲದ ಕಾರಣದಿಂದಾಗಿ ಹಸಿವಿನಿಂದಾಗಿ ಆಕೆ ಸಾವಿಗೀಡಾಗ್ತಾಳೆ. ಹಸಿವಿನಿಂದ ಯಾರು ಕೂಡ ಭಾರತದಲ್ಲಿ ಸಾವಿಗೀಡಾಗಬಾರದು. ರೈಟ್ ಟು ಫುಡ್ ಅನ್ನುವಂಥದ್ದು ಭಾರತದಲ್ಲಿರ್ತಕ್ಕಂಥವರಿಗೆ ಒಂದು ಹಕ್ಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಆಧಾರ್ ಲಿಂಕ್ ಆಗಿಲ್ಲ ಅನ್ನುವಂಥ ಕಾರಣದಿಂದ ರೇಷನ್ ಕಾರ್ಡ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥದ್ದು ತಪ್ಪಾಗುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ PDSನ ಬಗ್ಗೆ ಒಂದಷ್ಟು ಹಿಸ್ಟ್ರಿಯನ್ನು ನಾವು ನೋಡೋದಾದ್ರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಭಾರತದಲ್ಲಿ ಎಸೆನ್ಷಿಯಲ್ ಕಮೋಡಿಟೀಸ್ಗಳ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಇಂಟರ್ ವಾರ್ ಪೀರಿಯಡ್ನ ಸಂದರ್ಭದಲ್ಲಿ ಬಂದಂಥದ್ದು. ನಂತರದಲ್ಲಿ PDS ಅನ್ನುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಗ್ರೈನ್ಸ್ ಅನ್ನ ಬಡ ಜನರಿಗೆ ಅರ್ಬನ್ ಸ್ಕೇರ್ಸಿಟಿ ಏರಿಯಾಸ್ಗಳಲ್ಲಿ ಕ್ರಿಟಿಕಲ್ ಫುಡ್ ಶಾರ್ಟೇಜಸ್ ಅನ್ನ ಫೇಸ್ ಮಾಡ್ತಿರುವಂತವರಿಗೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡುವಂತದ್ದು ಪ್ರಾರಂಭ ಆಗಿದ್ದು 1960ರಲ್ಲಿ. 1970-80ರ ದಶಕದಲ್ಲಿ ಗ್ರೀನ್ ರೆವಲ್ಯೂಷನ್ ಇಂದಾಗಿ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಯಾಡಿ ಮತ್ತು ವೀಟನ್ನು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಇದರಿಂದಾಗಿ ಭಾರತದಲ್ಲಿ ಧಾನ್ಯ ಶೇಖರಣೆ ಅಥವಾ ಸಂಗ್ರಹಣೆ ಅನ್ನುವಂಥದ್ದು ಕೂಡ ಹೆಚ್ಚಾಯಿತು. ಈ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಿಗೆ, ಟ್ರೈಬಲ್ ಬ್ಲಾಕ್ಸ್ಗಳಿಗೆ, ಹೈ ಏರಿಯಾಸ್ಗಳಲ್ಲಿ ಇರ್ತಕ್ಕಂಥವರಿಗೆ, ಪಾವರ್ಟಿ ಇನ್ಸಿಡೆನ್ಸ್ ಅನ್ನುವಂಥದ್ದು ಹೆಚ್ಚಿನದಾಗಿರುವಂಥ ಎಲ್ಲ ಏರಿಯಾಸ್ಗಳಿಗೆ 1970-80ರ ಆಸ್ಪಾಸ್ನಲ್ಲಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ತಲುಪೋದಕ್ಕೆ ಶುರುವಾಯಿತು. ಮತ್ತು ಇದು ಇನ್ನಷ್ಟು ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ತಲುಪಲಿ ಅನ್ನುವಂಥ ಉದ್ದೇಶದಿಂದ 1992ರಲ್ಲಿ RPDS ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಗುತ್ತೆ. ಈ ಯೋಜನೆಯ ಮುಖಾಂತರವಾಗಿ ಈ PDS ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡುವಂಥದ್ದು ಮತ್ತು ಅದನ್ನು ಸ್ಟ್ರೀಮ್ಲೈನ್ ಮಾಡುವಂಥದ್ದು, ಫಾರ್ ಫ್ಲಂಗ್ ಏರಿಯಾಸ್ಗಳಲ್ಲಿ, ಹಿಲ್ಲಿ ಏರಿಯಾಸ್ಗಳಲ್ಲಿ, ರಿಮೋಟ್ ಏರಿಯಾಸ್ಗಳಲ್ಲಿ, ಇನ್ ಆಕ್ಸೆಸಿಬಲ್ ಏರಿಯಾಸ್ಗಳಲ್ಲಿ, ಸಬ್ಸ್ಟಾನ್ಷಿಯಲ್ ಸೆಕ್ಷನ್ ಆಫ್ ದಿ ಪೋರ್ ಏನು ಬಡಜನರು ಭಾರತದಲ್ಲಿ ಬದುಕಿರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಕವರ್ ಮಾಡ್ಕೊಳ್ಳುವಂಥದ್ದು ಇದರ ಅಡಿಯಲ್ಲಿದ್ದಂಥ ಬಹುಮುಖ್ಯವಾದಂಥ ಒಂದು ಅಂಶ. ಇನ್ನು ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್ ಅಂತ ಹೇಳಿ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ಗಳು ಏನಿತ್ತು, ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್, ಡೆಸರ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದರ ಅಡಿಯಲ್ಲಿದ್ದಂಥ ಎಲ್ಲರೂ ಕೂಡ ಈ RPDSನಲ್ಲಿ ಭಾಗವಾಗಿ ಹೋಗ್ತಾರೆ. ಅಡಿಷನಲ್ ಫೇರ್ ಪ್ರೈಸ್ ಶಾಪ್ಸ್ಗಳನ್ನು ಓಪನ್ ಮಾಡಲಾಗುತ್ತೆ. ಈ ಮೂಲಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಯಾರಿಗೆ ರೀಚ್ ಔಟ್ ಆಗ್ತಾ ಇರಲಿಲ್ಲ ಅಂತ ಜನಗಳಿಗೆ ರೀಚ್ ಔಟ್ ಆಗುವಲ್ಲಿ RPDS ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ನಂತರದಲ್ಲಿ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿ 1997ರಲ್ಲಿ ಪ್ರಾರಂಭ ಆಗುತ್ತೆ. ಈ ಮುಖಾಂತರ ಪೂರ್ ಯಾರಿರ್ತಾರೆ, ಪೂರ್ ಸೆಕ್ಷನ್ ಆಫ್ ದಿ ಪೀಪಲ್ಗೆ ಅವರಿಗೆ ತಪ್ಪದೇ ಈ ಒಂದು ಫುಡ್ ಗ್ರೈನ್ಸ್ ಅನ್ನುವಂಥದ್ದು ರೀಚ್ ಔಟ್ ಆಗಬೇಕು ಅನ್ನುವಂಥದ್ದು ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಇವುಗಳ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಇವುಗಳು ಅಕೌಂಟಬಲ್ ಆಗಿ ಇರಬೇಕು ಅನ್ನುವಂಥದ್ದು ಇದರ ಒಂದು ಮುಖ್ಯವಾದಂಥ ಗುರಿಯಾಗಿತ್ತು. ಮತ್ತು ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ಇದ್ದಿದ್ದಕ್ಕಿಂತಲೂ ಹೆಚ್ಚಿನ ಎಕನಾಮಿಕಲ್ ಕಾಸ್ಟ್ನಲ್ಲಿ TPDSನ ಅಡಿಯಲ್ಲಿ ಫುಡ್ ಗ್ರೈನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಅದರ ನಂತರದಲ್ಲಿ ಅಂತ್ಯೋದಯ ಅನ್ನ ಯೋಜನಾ ಅಂತ ಹೇಳಿ 2000ನೇ ಇಸ್ವಿಯಲ್ಲಿ ಜಾರಿಗೆ ತರಲಾಗುತ್ತೆ. ಇದರಲ್ಲಿ ಪೂರೆಸ್ಟ್ ಆಫ್ ದಿ ಪೂರ್ ಕ್ಲಾಸ್ ಯಾರಿರ್ತಾರೆ ಅಂಥವ್ರಿಗೆ ಫುಡ್ ಗ್ರೈನ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಾರಂಭವಾದಂಥದ್ದು. ಇಲ್ಲಿ PDS ಆಗಿರ್ಬೋದು, RPDS ಆಗಿರ್ಬೋದು, TPDS ಆಗಿರ್ಬೋದು ಮತ್ತು ಅಂತ್ಯೋದಯ ಅನ್ನ ಯೋಜನೆ ಆಗಿರ್ಬೋದು, ಇವುಗಳಲ್ಲಿ ಯಾವುದರ ನಂತರ ಯಾವ್ದು ಬಂತು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಇದನ್ನು ಕೂಡ ನಾವು ಮ್ಯಾಚ್ ದಿ ಫಾಲೋಯಿಂಗ್ನ ರೂಪದಲ್ಲಿ ನೋಡ್ಬೋದಾಗುತ್ತೆ UPSC ಅಥವಾ KPSCಯ ಯಾವುದೇ ಪರೀಕ್ಷೆಗಳಲ್ಲಿ. ಮತ್ತು ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಂತ್ಯೋದಯ ಅನ್ನ ಯೋಜನೆಯ ಅಡಿಯಲ್ಲಿರ್ತಕ್ಕಂಥ ಬೆನಿಫಿಷಿಯರೀಸ್ಗೆ ಎಷ್ಟು ಫುಡ್ ಗ್ರೈನ್ಸ್ಗಳನ್ನು ಒಂದು ತಿಂಗಳಿಗೆ ನೀಡಲಾಗುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ನೋ ಡಿಸಿಷನ್ ಆನ್ ನ್ಯಾಷನಲ್ NRIC ಟಿಲ್ ನೌ ಅಂತ ಹೇಳಿ ರಾಜ್ಯಸಭೆಯಲ್ಲಿ
ಹೇಳಿರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ರಾಜ್ಯಸಭೆಯಲ್ಲಿ ಸದ್ಯಕ್ಕೆ ಬಜೆಟ್ ಸೆಷನ್, ಆನ್ಗೋಯಿಂಗ್ ಬಜೆಟ್ ಸೆಷನ್ ಏನಿದೆ, ಈ ಒಂದು ಸೆಷನ್ ನಲ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಆಗಿರುವಂತ ನಿತ್ಯಾನಂದ ರಾಯ್ ಅವರು ಬಂದಿರತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ ಏನಿದೆ, ಇದರ ಬಗ್ಗೆ ಯಾವುದೇ ನಿರ್ಧಾರಗಳನ್ನ ಸದ್ಯಕ್ಕೆ ಇನ್ನೂ ಕೂಡ ನಾವು ತಗೊಂಡಿಲ್ಲ ಅನ್ನುವಂಥದ್ದು ಈ ಉತ್ತರ ಆಗಿರ್ತಕ್ಕಂಥದ್ದು. 2003ರ ಸಿಟಿಸನ್ಶಿಪ್ ಆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ರೂಲ್ 3 ಅನ್ನುವಂಥದ್ದು ರಿಜಿಸ್ಟರ್ ಜನರಲ್ ಆಫ್ ಸಿಟಿಸನ್ ಇವರಿಗೆ ಒಂದು ಅಧಿಕಾರವನ್ನು ನೀಡುತ್ತೆ. ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ದಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಅಂಡ್ ಪ್ರಿಪೇರ್ ದಿ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಹೇಳಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಅನ್ನುವಂಥ ಒಂದು ಡೇಟಾವನ್ನ, ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡುವಂಥದ್ದು, ಅದನ್ನ ಎಸ್ಟಾಬ್ಲಿಷ್ ಮಾಡಿ ಮೇಂಟೈನ್ ಮಾಡುವಂಥದ್ದು, ಇದರ ಒಂದು ಉಪಯೋಗದಿಂದ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನ ತಯಾರು ಮಾಡುವಂಥದ್ದು. ಇದರ ಅಧಿಕಾರವನ್ನು ಯಾರು ಹೊಂದಿರ್ತಾರೆ ಅಂದ್ರೆ ರಿಜಿಸ್ಟರ್ ಜನರಲ್ ಆಫ್ ಸಿಟಿಸನ್ ರಿಜಿಸ್ಟ್ರೇಷನ್ ಅನ್ನುವಂಥವರು ಇದರ ಅಧಿಕಾರವನ್ನು ಹೊಂದಿರ್ತಾರೆ. 2003ರ ಸಿಟಿಸನ್ಶಿಪ್ ರೂಲ್ಸ್ ಏನಿದೆ, 1955ರ ಸಿಟಿಸನ್ಶಿಪ್ ಆಕ್ಟ್ ನ ಅಡಿಯಲ್ಲಿ ಇದರ ಪ್ರಕಾರವಾಗಿ ರಿಜಿಸ್ಟರ್ ಜನರಲ್ ಆಫ್ ಸಿಟಿಸನ್ ರಿಜಿಸ್ಟ್ರೇಷನ್ ಅವರು NRIC ಅನ್ನ ಮಾಡುವಂತ ಒಂದು ಕೆಲಸವನ್ನ ಹೊಂದಿರ್ತಾರೆ ಅನ್ನುವಂಥದ್ದು. ಇದರ ಕುರಿತಾಗಿ ಯಾವುದೇ ಒಂದು ನಿರ್ಧಾರವನ್ನ ಇನ್ನೂ ಕೂಡ ನಾವು ತಗೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ರಾಜ್ಯಸಭೆಯಲ್ಲಿ ನೀಡಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಆಗಿರ್ಬೋದು, ಅಥವಾ ಈಗ ನಡೆಯುವಂತ ನ್ಯಾಷನಲ್ ಸೆನ್ಸಸ್ ಏನು 2021ರಲ್ಲಿ ಪ್ರಾರಂಭ ಆಗುತ್ತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಕಳೆದ ವರ್ಷಗಳಿಂದ ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಇವುಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇರಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ KPSC ಯಾವುದೇ ಪರೀಕ್ಷೆಗಳಲ್ಲಿ, UPSC ಯಾವುದೇ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ನೇರವಾದಂಥ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಇವುಗಳನ್ನು ಬಳಕೆ ಮಾಡಿಕೊಂಡು ಮೇನ್ಸ್ ನ ಒಂದು ಫುಲ್ ಫ್ಲೆಡ್ಜೆಡ್ ಕ್ವೆಶನ್ಸ್ ಕೂಡ ನಮಗೆ ಬರಬಹುದಾಗಿರುತ್ತೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕಾಗುತ್ತೆ. NPR ಅನ್ನ NRC ಜೊತೆ ಲಿಂಕ್ ಮಾಡುವಂಥದ್ದು ವಿಷಯ ಆಗಿರ್ಬೋದು, ಅಥವಾ ಇನ್ನು ಕೂಡ ಇಂಪ್ಲಿಮೆಂಟ್ ಆಗಬೇಕಾಗಿರ್ತಕ್ಕಂಥ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ಇವು ಸಾಕಷ್ಟು ಸ್ಟೇಟ್ಸ್ಗಳಿಂದ ಮತ್ತು ಸಿವಿಲ್ ಸೊಸೈಟಿ ಗ್ರೂಪ್ಸ್ಗಳಿಂದ ಆಪೋಸಿಷನ್ ಅನ್ನು ಎದುರಿಸ್ತಾ ಇರತಕ್ಕಂಥದ್ದು. ನವೆಂಬರ್ 16, 2016ರಲ್ಲಿ ಆಗಿನ ಫಾರ್ಮರ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಆಗಿದ್ದಂಥ ಕಿರಣ್ ರಿಜಿಜು ಅವರು ನಮ್ಮ ಸರ್ಕಾರವು ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಆ ಪಾಪ್ಯುಲೇಷನ್ ರಿಜಿಸ್ಟರ್ ಅಲ್ಲಿ ಭಾರತದಲ್ಲಿರ್ತಕ್ಕಂಥ ಯೂಶುವಲ್ ರೆಸಿಡೆಂಟ್ಸ್ಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಇರುತ್ತೆ. ಇನ್ನು ಪ್ರಿಪರೇಷನ್ ಆಫ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಸನ್ಸ್ಗಳ ಏನಿದೆ ಇದರ ಒಂದು ಪ್ರಿಪರೇಷನ್ನಿನ ಭಾಗವಾಗಿ ಕಾರ್ಯ ಮಾಡುತ್ತೆ. ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು NRICಯ ಒಂದು ಭಾಗ ಆಗಿರುತ್ತೆ ಅನ್ನುವಂಥದ್ದನ್ನ 2016ರಲ್ಲಿ ಕಿರಣ್ ರಿಜಿಜು ಅವರು ಹೇಳಿದ್ದಂಥದ್ದು. ಈ NRIC ಅನ್ನುವಂಥದ್ದು ಅಂಡರ್ ದಿ ಪ್ರಾವಿಷನ್ಸ್ ಆಫ್ ಸಿಟಿಸನ್ಶಿಪ್ ಆಕ್ಟ್ 1955ನ ಅಡಿಯಲ್ಲಿ ರೆಡಿಯಾಗುತ್ತೆ. ಸಿಟಿಸನ್ಶಿಪ್ ರೂಲ್ಸ್ 2003ರ ಅಡಿಯಲ್ಲಿ ಇದರ ಒಂದು ಭಾಗವಾಗಿ NPR ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದನ್ನ 2016ರಲ್ಲಿ ಕಿರಣ್ ರಿಜಿಜು ಅವರು ಹೇಳಿದ್ದಂಥದ್ದು. ಆದರೆ ಇವತ್ತು ಗೌರ್ಮೆಂಟ್ NPR ಅನ್ನುವಂಥದ್ದು NRCಯನ್ನು ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅನ್ನುವಂಥದ್ದನ್ನ ರಿಜೆಕ್ಟ್ ಮಾಡ್ತಾ ಇದೆ, ಅಥವಾ ಆ ಒಂದು ಅಂಶವನ್ನ ಡಿನೈ ಮಾಡ್ತಾ ಇದೆ. ಯಾಕೆಂದ್ರೆ 2010ರಲ್ಲಿ NPR ಅನ್ನುವಂಥದ್ದು, ಅದರ ಮಾಹಿತಿ ಅನ್ನುವಂಥದ್ದು ಮೊದಲಿಗೆ ಕಲೆಕ್ಟ್ ಆಗಿದ್ದಂಥದ್ದು. 2015ರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ ಅನ್ನುವಂಥದ್ದು ಅಪ್ಡೇಟ್ ಆಗಿದೆ. ಈಗ ಆಲ್ರೆಡಿ NPRನ ಡೇಟಾಬೇಸ್ನ ಅಡಿಯಲ್ಲಿ ಭಾರತದ 119 ಕೋಟಿಯಷ್ಟು ಜನಸಂಖ್ಯೆ ಅನ್ನೋದಕ್ಕಿಂತ ಭಾರತದಲ್ಲಿ ಯೂಶುವಲ್ ರೆಸಿಡೆಂಟ್ಸ್ಗಳೇನಿದ್ದಾರೆ ಇವರ ಮಾಹಿತಿ ಅನ್ನುವಂಥದ್ದು ಈಗಾಗಲೇ NPRನಲ್ಲಿ ಇದೆ. NPR ಅನ್ನುವಂಥದ್ದು NRICಯ ಮೊದಲ ಒಂದು ಭಾಗ ಏನಲ್ಲ ಅನ್ನುವಂತೆ ಈಗ ಗೌರ್ಮೆಂಟ್ ಅನ್ನುವಂಥದ್ದು NPR NRICಯ ಮೊದಲ ಭಾಗ ಅಲ್ಲ ಅಂತ ಹೇಳಿ ಡಿನೈ ಮಾಡ್ತಾ ಇದೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು 2019ರ ಡಿಸೆಂಬರ್ 11ರಂದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದ್ದಂಥದ್ದು. ಹಾಗಾಗಿ ದೇಶಾದ್ಯಂತ ಇದು ಸಾಕಷ್ಟು ಆಪೋಸಿಷನ್ ಅನ್ನ ಕೂಡ ಕಂಡಿದ್ದಂಥದ್ದು. ಯಾಕೆ ಅಂತಂದ್ರೆ ಮುಸ್ಲಿಮರನ್ನ ಹೊರತುಪಡಿಸಿ 3 ರಾಷ್ಟ್ರಗಳಿಂದ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರುವಂತ 6 ಅದರ್ ಕಮ್ಯುನಿಟೀಸ್ಗಳನ್ನ ಭಾರತಕ್ಕೆ 2014ರ ಡಿಸೆಂಬರ್ 31ರ ಒಳಗೆ ಅವರು ಭಾರತದಲ್ಲಿ ಇದ್ರು ಅಂತ ಅಂದ್ರೆ, ಅಥವಾ ಭಾರತಕ್ಕೆ ಬಂದಿದ್ರು ಅಂತ ಅಂದ್ರೆ ಅಂಥವರನ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಹೇಳಿ ಟ್ರೀಟ್ ಮಾಡೋದಿಲ್ಲ. ಅವರಿಗೆ ಭಾರತ ಸಿಟಿಸನ್ಶಿಪ್ ಅನ್ನು ನೀಡೋದಕ್ಕೆ ಸನ್ನದ್ಧವಾಗಿದೆ ಅನ್ನುವಂಥ ರೀತಿಯಲ್ಲಿ ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು 2019ರಲ್ಲಿ ಪಾಸ್ ಆಯಿತು. ಮುಸ್ಲಿಮ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿ ಇದರ ವಿರುದ್ಧವಾಗಿ ದೇಶಾದ್ಯಂತ ಒಂದು ಆಪೋಸಿಷನ್ಸ್ಗಳನ್ನು ಕೂಡ ನಾವು ಕೇಳಲ್ಪಟ್ವಿ. ಈಗಲೂ ಕೂಡ ಸಾಕಷ್ಟು ರಾಜ್ಯಗಳು ಅದನ್ನ ಆಪೋಸ್ ಮಾಡ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವ ಗ್ರೌಂಡ್ಸ್ನ ಆಧಾರದ ಮೇಲೆ ಸಿಟಿಸನ್ಶಿಪ್ ಅನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಎಡಿಟೋರಿಯಲ್ಸ್ಗಳನ್ನು ನೋಡೋಣ. ಪುಲ್ಲಿಂಗ್ ಇಂಡಿಯಾಸ್ ಡೆಮಾಕ್ರಸಿ ಬ್ಯಾಕ್ ಫ್ರಮ್ ದ ಬ್ರಿಂಕ್ ಅನ್ನುವಂಥದ್ದು ಇಂದಿನ ಮೊದಲ ಎಡಿಟೋರಿಯಲ್ ಆಗಿದೆ. ಇಲ್ಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಮತ್ತು ವ್ಯವಸ್ಥೆಯಲ್ಲಿರ್ತಕ್ಕಂಥ ಇಂದಿನ ನ್ಯೂನತೆಗಳ ಬಗ್ಗೆ ಇವೆಲ್ಲದರ ಕುರಿತಂತೆ ಮಾತನಾಡ್ತಾ ಇದೆ ಈ ಒಂದು ಎಡಿಟೋರಿಯಲ್.
ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತೀಯರಿಗೆ ಅಂದರೆ ಭಾರತದ ಸಿಟಿಸನ್ಸ್ಗಳಿಗೆ ಪೊಲಿಟಿಕಲ್ ಜಸ್ಟಿಸನ್ನು, ಸೋಷಿಯಲ್ ಜಸ್ಟಿಸನ್ನು, ಎಕನಾಮಿಕ್ ಜಸ್ಟಿಸನ್ನು ನೀಡೋದ್ರ ಕುರಿತು ಮಾತನಾಡುವಂಥದ್ದು. ಅಥವಾ ಭಾರತದ ಪ್ರಜಾಪ್ರಭುತ್ವ ಅಂದಾಕ್ಷಣ ಈ 3 ಜಸ್ಟಿಸ್ಗಳನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇಲ್ಲಿ ಭಾರತದಲ್ಲಿ ಗೌರ್ಮೆಂಟ್ ಮತ್ತು ಸಿಟಿಸನ್ ನಡುವೆ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದೆ. ಅದನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಗೌರ್ಮೆಂಟ್ನ ಒಂದು ಮುಖ್ಯವಾದಂಥ ಕಾರ್ಯಗಳೇನು ಅಂತ ಅಂದರೆ ಯಾವುದೇ ಒಂದು ಲಾಸ್ಗಳನ್ನು ಮಾಡುವಂಥದ್ದು, ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಗೌರ್ಮೆಂಟ್ನ ಕಾರ್ಯಗಳಾದರೆ, ಸಿಟಿಸನ್ಸ್ಗಳು ಪ್ರೆಷರ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಯಾವುದೇ ಲಾಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಅಂದಾಗ ಅಥವಾ ಅವರ ರೈಟ್ಸ್ಗಳು ಸರಿಯಾಗಿ ಅವರಿಗೆ ದೊರಕಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಪ್ರೆಷರ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ತಮ್ಮ ಒಂದು ರೈಟ್ಸ್ಗಳಿಗಾಗಿ ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ. ಈ ರೀತಿಯಾಗಿ ಗೌರ್ಮೆಂಟ್ ಮತ್ತು ಸಿಟಿಸನ್ ನಡುವೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಇರುವಂಥದ್ದನ್ನು ನಾವು ಭಾರತದಲ್ಲಿ ಕಾಣ್ಬೋದಾಗುತ್ತೆ. ಭಾರತದಲ್ಲಿ ಈ ಒಂದು ಪೊಲಿಟಿಕಲ್ ಜಸ್ಟಿಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರ ಪೊಲಿಟಿಕಲ್ ವಿಲ್ ಅನ್ನು ಕೂಡ ಎಕ್ಸಿಕ್ಯೂಟ್ ಮಾಡುವಂಥದ್ದನ್ನು ಕಾಣ್ಬೋದಾಗುತ್ತೆ. ಪೊಲಿಟಿಕಲ್ ವಿಲ್ ಅಂತಂದರೆ ಎಲ್ಲ ಸಿಟಿಸನ್ಸ್ಗಳಿಗೂ ಕೂಡ ವೋಟಿಂಗ್ ರೈಟನ್ನು ನೀಡಲಾಗಿದೆ. ಅವರು ತಮ್ಮ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಾರೆ ಮತ್ತು ಆಗಿ ಬಂದಂಥ ನಾಯಕ ಪಾರ್ಲಿಮೆಂಟಿನ ಅಥವಾ ಒಂದು ಸರ್ಕಾರದ ಭಾಗವಾಗಿ ಲಾಸ್ಗಳನ್ನು ಮಾಡುವಂಥದ್ದು, ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇಂಥ ಕಾರ್ಯಗಳನ್ನು ಮಾಡ್ತಾನೆ. ಈ ರೀತಿಯಾಗಿ ಪೊಲಿಟಿಕಲ್ ಜಸ್ಟಿಸನ್ನು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡುವಲ್ಲಿ, ಭಾರತದ ಪ್ರಜಾಪ್ರಭುತ್ವವನ್ನು ಸಕ್ಸಸ್ಫುಲ್ ಆಗಿ ಮಾಡುವಲ್ಲಿ ಭಾರತದ ಸರ್ಕಾರ ಮತ್ತು ಸಿಟಿಸನ್ಸ್ಗಳು ಇವರಿಬ್ಬರ ನಡುವೆ ಇರುವಂಥ ಒಂದು ಸಂಬಂಧ ಅನ್ನುವಂಥದ್ದು ಅನ್ಯೋನ್ಯವಾಗಿ ಇರಬೇಕಾಗುತ್ತೆ. ಆದರೆ ಇಲ್ಲಿನ ಲೇಖಕರ ಅಭಿಪ್ರಾಯ ಏನು ಅಂತ ಅಂದರೆ, ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನುವಂಥದ್ದು ಭಾರತದಲ್ಲಿ ಈಗಿನ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ ಇದು ಸರಿಯಾದ ಒಂದು ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು. ಅಂದರೆ ಗೌರ್ಮೆಂಟ್ ಅನ್ನುವಂಥದ್ದು ಹೆಚ್ಚಿನ ಒಂದು ಚೆಕ್ಸ್ ಅನ್ನು ಹೊಂದಿದೆ ಅಥವಾ ಹೆಚ್ಚಿನ ಪವರ್ಸ್ಗಳನ್ನು ಹೊಂದಿದೆ. ಪವರ್ಸ್ ಯಾವತ್ತೂ ಕೂಡ ಯಾರು ಒಂದು ಗೌರ್ಮೆಂಟ್ ಅನ್ನು ನಡೆಸ್ತಾರೆ ಅಥವಾ ಯಾರು ಗವರ್ನ್ ಮಾಡ್ತಾರೆ, ಆ ಗವರ್ನ್ ಮಾಡುವಂಥವ್ರಿಗೂ ಯಾರು ಗವರ್ನ್ ಆಗ್ತಾ ಇರ್ತಾರೆ ಅಂದರೆ ಸಿಟಿಸನ್ಸ್ಗಳು, ಇವರಿಬ್ಬರ ನಡುವೆ ಇರುವಂಥ ಪವರ್ಸ್ಗಳು ಈಕ್ವಲ್ ಆಗಿದ್ರೆ ಅದು ಟ್ರೂ ಡೆಮಾಕ್ರಸಿ ಆಗುತ್ತೆ. ಆದರೆ ಇಲ್ಲಿ ಈ ರೀತಿಯ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನುವಂಥದ್ದು ಒಂದು ರೀತಿಯಾಗಿ ಬ್ಯಾಲೆನ್ಸಿಂಗ್ ಆಗಿ ಇಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ರೀತಿಯ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನು ತರೋದಕ್ಕೆ ಅಂತ ಹೇಳಿ ಅಂದರೆ ಸರ್ಕಾರವು ತನಗೆ ಬೇಕಾದ ರೀತಿಯಲ್ಲಿ ಕಾರ್ಯಗಳನ್ನು ಮಾಡದೇ ಇರಲಿ, ಅವ್ರಿಗಿರುವಂಥ ಪವರ್ಸ್ಗಳನ್ನು ಕೂಡ ನಾವು ಚೆಕ್ ಮಾಡಬೇಕು ಅಂತ ಹೇಳಿ ಇನ್ಸ್ಟಿಟ್ಯೂಷನಲ್ ಚೆಕಪ್ಸ್ಗಳನ್ನು ನಾವು ಕಾಣ್ತಾ ಹೋಗ್ಬೋದಾಗುತ್ತೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ. ನಮ್ಮಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ ಚೆಕಪ್ಸ್ಗಳು ಯಾವುದು ಅಂತ ಅಂದರೆ, ಮೊದಲಿಗಿರುವಂಥದ್ದು ಪಾರ್ಲಿಮೆಂಟ್ನ ಮುಖಾಂತರವಾಗಿ ಎಕ್ಸಿಕ್ಯೂಟಿವ್ ಅಂದರೆ ಯಾರೋ ಒಂದು ಸೆಟ್ ಆಫ್ ಪೀಪಲ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ನಮ್ಮಲ್ಲಿ ಏನು ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಮತ್ತು ಅವರ ಭಾಗವಾಗಿರ್ತಕ್ಕಂಥ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ, ಇವರಷ್ಟೇ ಏನು ಲಾಸ್ಗಳನ್ನು ತರುವಂಥದ್ದು, ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇದನ್ನು ತಡೆಯುವಂಥದ್ದು, ಇವರು ಮಾತ್ರವೇ ಅವುಗಳನ್ನು ಮಾಡುವಂಥದ್ದಲ್ಲ, ಬದಲಾಗಿ ಜನಗಳಿಂದ ನೇರವಾಗಿ ಆಯ್ಕೆಯಾಗಿ ಬಂದಂಥ ನಾಯಕರೇನಿದ್ದಾರೆ, ಜನಪರವಾದಂಥ ನಾಯಕರು, ಇವರೆಲ್ಲರೂ ಕೂಡ ಸೇರಿಕೊಂಡು ಈ ರೀತಿಯ ಒಂದು ಸೆಟ್ ಆಫ್ ಪೀಪಲ್, ಎಕ್ಸಿಕ್ಯೂಟಿವ್ ಅಂತ ಗುರುತಿಸ್ಕೊಳ್ಳುವಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ, ಇವರು ಮಾತ್ರವೇ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರವನ್ನು ತಗೊಳ್ಳುವಂಥದ್ದು ಅಥವಾ ಜನಗಳ ರೈಟ್ಸ್ಗಳಿಗೆ ತೊಂದರೆ ಮಾಡುವಂಥ ಕಾರ್ಯಗಳೇನಾದರೂ ಬರ್ತಾ ಇದ್ರೆ ಅವುಗಳನ್ನು ತಡೆಯುವಂಥ ಒಂದು ಕಾರ್ಯವನ್ನು ಈ ಪಾರ್ಲಿಮೆಂಟ್ ಅನ್ನುವಂಥದ್ದು ಮಾಡುತ್ತೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ ಚೆಕ್ಸ್ ಅಂದಾಗ ಪಾರ್ಲಿಮೆಂಟ್ ಮೊದಲ ಒಂದು ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಭಾರತದ ಸಂವಿಧಾನವೂ ಕೂಡ ಶ್ರೇಷ್ಠವಾದಂಥ ಸ್ಥಾನವನ್ನು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಭಾರತದ ಸಂವಿಧಾನವೂ ಕೂಡ ಒಂದು ಇನ್ಸ್ಟಿಟ್ಯೂಷನಲ್ ಚೆಕ್ ಆಗಿದೆ. ಭಾರತದಲ್ಲಿ ಸರ್ಕಾರ ಅಂತ ಹೇಳಿ ಸರ್ಕಾರದ ಪರವಾಗಿ ಆಯ್ಕೆಯಾದಂಥ ನಾಯಕರು ಅವರಿಗೆ ಬೇಕಾಗುವಂತೆ ಆಟೋಕ್ರೆಟಿಕ್ ಆಗಿ ಅಥವಾ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ ಅಂದರೆ ಅಂಥದ್ರ ಮೇಲೆ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಚೆಕ್ಸ್ ಅನ್ನು ಹಾಕುತ್ತೆ. ಇನ್ನು ಒಂದು ವೇಳೆ ಈ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಪಾಲಿಸದೇ ಹೋದಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿರ್ತಕ್ಕಂಥ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ರೂಲಿಂಗ್ ಪಾರ್ಟಿ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಗೌರ್ಮೆಂಟ್ ಆಗಿರ್ಬೋದು ಇವರ ವಿರುದ್ಧವಾಗಿ ಬೇಕಾಗುವಂಥ ಕ್ರಮಗಳನ್ನು ತಗೊಳ್ಳುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅನ್ನುವಂಥದ್ದು ಕೂಡ ಒಂದು ಇನ್ಸ್ಟಿಟ್ಯೂಷನಲ್ ಚೆಕಪ್ ಆಗುತ್ತೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇನ್ನು 4th ಪಿಲ್ಲರ್ ಅಂತ ಹೇಳಿ ಕೂಡ ಗುರುತಿಸಿಕೊಳ್ಳುವಂಥ ಪ್ರೆಸ್ ಅಥವಾ ಮೀಡಿಯಾ, ಇದರ ಒಂದು ಇಂಡಿಪೆಂಡೆಂಟ್ ಪ್ರೆಸ್ ಅಥವಾ ಮೀಡಿಯಾವು ಕೂಡ ಒಂದು ಇನ್ಸ್ಟಿಟ್ಯೂಷನಲ್ ಚೆಕಪ್ ಆಗಿರುತ್ತೆ. ಈ 4 ಇನ್ಸ್ಟಿಟ್ಯೂಷನಲ್ ಚೆಕ್ಸ್ಗಳಿಂದಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಸರಿ ದಾರಿಯಲ್ಲಿ ನಡೀತಾ ಹೋಗುವಂತೆ ನೋಡ್ಕೊಳ್ಳೋದ್ರಲ್ಲಿ ಇವುಗಳ ಪಾತ್ರ ಅನ್ನುವಂಥದ್ದು ಬಹುಮುಖ್ಯವಾಗಿ ಇರುವಂಥದ್ದು. ಆದರೆ ಡೆಮೋಕ್ರಸಿ ಅನ್ನುವಂಥದ್ದು ಕೇವಲ ಎಲೆಕ್ಷನ್ಸ್ಗಳನ್ನು ನಡೆಸುವಂಥದ್ದು, 5 ವರ್ಷಕ್ಕೊಮ್ಮೆ ಸಕ್ಸಸ್ಫುಲ್ ಎಲೆಕ್ಷನ್ಸ್ಗಳನ್ನು ನಡೆಸುವಂಥದ್ದು ಅಥವಾ ವೋಟಿಂಗ್ ಪವರನ್ನು ಹೊಂದಿರತಕ್ಕಂಥದ್ದು, ದಿಸ್ ಈಸ್ ನಾಟ್ ಆಲ್ ಅಬೌಟ್ ಡೆಮೋಕ್ರಸಿ. ಇದು ಮಾತ್ರವೇ ಡೆಮೋಕ್ರಸಿಯ ಎಲ್ಲ ಅಂಶಗಳನ್ನು ಒಳಗೊಂಡಿರೋದಿಲ್ಲ. ಭಾರತದಲ್ಲಿ ಕಳೆದ 70 ವರ್ಷಗಳಿಂದಲೂ ಕೂಡ ಸಕ್ಸಸ್ಫುಲ್ ಆಗಿ ಎಲೆಕ್ಷನ್ಸ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಆಫ್ರಿಕಾದ ಎಷ್ಟೋ ರಾಷ್ಟ್ರಗಳು, ಈಸ್ಟ್ ಏಷ್ಯಾದ ಎಷ್ಟೋ ರಾಷ್ಟ್ರಗಳು ಭಾರತದ ಎಲೆಕ್ಷನ್ ಸಿಸ್ಟಮ್ ಅನ್ನ ಅಥವಾ ಭಾರತದಲ್ಲಿ ನಡೆಯುವಂಥ ಶಾಂತಿಯುತದಂಥ ಚುನಾವಣೆಗಳನ್ನು ರೆಸ್ಪೆಕ್ಟ್ ಮಾಡ್ತವೆ, ಪಾಲಿಸ್ತವೆ ಕೂಡ, ನಮ್ಮನ್ನ ಮಾದರಿಯಾಗಿ ತಗೊಳ್ಳುತ್ತೆ ಕೂಡ. ಆದರೆ ಭಾರತದಲ್ಲಿ ಈ ರೀತಿಯಾಗಿ ಶಾಂತಿಯುತವಾಗಿ 5 ವರ್ಷಕ್ಕೊಮ್ಮೆ ಸಕ್ಸಸ್ಫುಲ್ ಆಗಿ ಎಲೆಕ್ಷನ್ಸ್ಗಳು ನಡೆಯೋದು ಮಾತ್ರವೇ ಭಾರತದ ಡೆಮಾಕ್ರಸಿಯ ಮುಖ್ಯವಾದಂಥ ಅಂಶ ಆಗೋದಿಲ್ಲ. ಡೆಮಾಕ್ರಸಿ ಅನ್ನುವಂಥದ್ದು ಈ ಇಷ್ಟೂ ಸಂಸ್ಥೆಗಳ ಇಂಟಿಗ್ರಿಟಿಗಳನ್ನು ಕಾಪಾಡಿಕೊಳ್ಳುವಲ್ಲಿ ಕೂಡ ಇರುವಂಥದ್ದು.
ಈ ರೀತಿಯಾಗಿ ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಈ ರೀತಿ ಇಂಟಿಗ್ರಿಟಿಯನ್ನು ಕಾಪಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ಸಂಸ್ಥೆಗಳೇನಿದೆ, ಇನ್ಸ್ಟಿಟ್ಯೂಷನಲ್ ಚೆಕಪ್ಸ್ಗಳಾಗಿ ಇರುವಂಥ ಸಂಸ್ಥೆಗಳು, ಈ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ತಮ್ಮ ಫ್ರೀಡಮನ್ನು ಹೊಂದಿದೆ ಅಥವಾ ಎಷ್ಟರ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಿದೆ ಅಂತ ಹೇಳಿ ಗುರುತಿಸೋದಕ್ಕೆ ಆಯಾ ಕಂಟ್ರಿಯಲ್ಲಾಗಿರ್ಬೋದು ಅಥವಾ ಗ್ಲೋಬಲ್ ಲೆವೆಲ್ನಲ್ಲಿ ಕೆಲವೊಂದು ಸಂಸ್ಥೆಗಳು ಈ ಡೆಮೋಕ್ರಸಿಯನ್ನು ಅಳೆಯುವಂಥ ಕಾರ್ಯಗಳನ್ನು ಮಾಡ್ತಾ ಇದೆ. ಯುಎಸ್ಸಿನ ಫ್ರೀಡಮ್ ಹೌಸ್ ಅನ್ನುವಂಥದ್ದಾಗಿರ್ಬೋದು ಅಥವಾ ಸ್ವೀಡನ್ನಿನ ವೆರೈಟೀಸ್ ಆಫ್ ಡೆಮೋಕ್ರಸಿ ಪ್ರಾಜೆಕ್ಟ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ತಮ್ಮದೇ ಆದಂಥ ಮೆಥಡಾಲಜೀಸ್ಗಳನ್ನು ಬಳಕೆ ಮಾಡಿಕೊಂಡು, ಇಂಡಿಕೇಟರ್ಸ್ಗಳನ್ನು ಬಳಕೆ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಇಂಥ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ತಮ್ಮ ಟ್ರಾನ್ಸ್ಪರೆನ್ಸಿಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾವೆ ಮತ್ತು ಸ್ವತಂತ್ರವಾಗಿ ಕಾರ್ಯಗಳನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಇಂಡಿಪೆಂಡೆಂಟ್ ಡೇಟಾ ಸೆಟ್ಸ್ಗಳನ್ನು ಈ ಒಂದು ಸಂಸ್ಥೆಗಳು ತಯಾರು ಮಾಡುತ್ತೆ. ಈ ರೀತಿಯಾದಂಥ ಸಂಸ್ಥೆಗಳು ಹೊರತರ್ತಾ ಇರ್ತಕ್ಕಂಥ ರಿಪೋರ್ಟ್ಸ್ಗಳಲ್ಲಿ ಭಾರತ ಯಾವೆಲ್ಲ ರಿಪೋರ್ಟ್ಸ್ಗಳಲ್ಲಿ ಒಳ್ಳೆಯ ರ್ಯಾಂಕಿಂಗನ್ನು, ಒಳ್ಳೆಯ ಸ್ಕೋರನ್ನು ಪಡ್ಕೊಂಡಿರುತ್ತೆ ಅಂಥ ರಿಪೋರ್ಟ್ಸ್ಗಳನ್ನು ಭಾರತ ವೆಲ್ಕಮ್ ಮಾಡುತ್ತೆ. ಆದರೆ ಯಾವುದಾದ್ರೂ ರಿಪೋರ್ಟ್ಸ್ಗಳು ಭಾರತದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ಭಾರತದ ವ್ಯವಸ್ಥೆಯಲ್ಲಿ ಆಗ್ತಿರ್ತಕ್ಕಂಥ ತಪ್ಪುಗಳನ್ನು ಗುರುತಿಸಿದ್ರೆ ಅಂತಹ ರಿಪೋರ್ಟ್ಸ್ಗಳನ್ನು ಭಾರತ ಅಥವಾ ಭಾರತದ ಸರ್ಕಾರ ನಿರ್ಲಕ್ಷಿಸೋದನ್ನು ಕಾಣಬಹುದಾಗುತ್ತೆ. ಉದಾಹರಣೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಮ್ಮ ರ್ಯಾಂಕಿಂಗ್ ಅನ್ನುವಂಥದ್ದು ಇಂಪ್ರೂವ್ ಆಯಿತು ಅನ್ನೋ ಕಾರಣಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ನಾವು ವೆಲ್ಕಮ್ ಮಾಡಿದ್ವಿ, ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ. ಆದರೆ ಕೆಲವೊಂದು ರಿಪೋರ್ಟ್ಸ್ಗಳು ಭಾರತದಲ್ಲಿರ್ತಕ್ಕಂಥ ಮೀಡಿಯಾ ಅಥವಾ ಪ್ರೆಸ್ನ ಸ್ವಾತಂತ್ರ್ಯ ಕಡಿಮೆ ಆಗ್ತಿದೆ ಅಂತ ಅಂದಾಗ, ಅಥವಾ ನಮ್ಮದೇ ಆದಂಥ NSSO ಇದ್ದಂಥ ಸಂಸ್ಥೆ ಆಗಿರ್ಬೋದು ತಮ್ಮದೇ ಆದಂಥ ವರದಿಗಳನ್ನು ಪ್ರಸ್ತುತವಾಗಿರುವಂಥ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ತಪ್ಪುಗಳ ವಿರುದ್ಧವಾಗಿ ನೀಡಿದಾಗ ಅವುಗಳನ್ನು ಭಾರತದ ಸರ್ಕಾರ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇದನ್ನ ನಿಜವಾದ ಪ್ರಜಾಪ್ರಭುತ್ವ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇತ್ತೀಚೆಗೆ ಕೋರ್ಟ್ಸ್ಗಳು ಕೂಡ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಹೇಳಿ ಒಂದು ಶ್ರೇಷ್ಠವಾದಂಥ ಸ್ಥಾನವನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಪಡ್ಕೊಂಡಿದ್ರು ಕೂಡ ಈ ರೀತಿಯ ಇಂಡಿಪೆಂಡೆಂಟ್ ಜುಡಿಷಿಯರಿಯು ಕೂಡ ಈಗ ಎಕ್ಸಿಕ್ಯೂಟಿವ್ನ ಪರವಾದಂಥ ತೀರ್ಪುಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಜುಡಿಷಿಯರಿ ಅಡಿಯಲ್ಲಿ ಚೀಫ್ ಜಸ್ಟಿಸ್ಗಳಂತ ಹುದ್ದೆಗಳನ್ನು ಪಡ್ಕೊಂಡಿದ್ದಂಥವರು ನಂತರದಲ್ಲಿ, ಅಂದರೆ ಆ ಹುದ್ದೆಯಿಂದ ಅವರು ನಿವೃತ್ತಿ ಹೊಂದಿದ ನಂತರದಲ್ಲಿ ರಾಜ್ಯಸಭೆಯ ಮೆಂಬರ್ಸ್ಗಳಾಗುವಂಥದ್ದು, ಈ ರೀತಿಯ ನಡೆಗಳು ಏನು ಭಾರತದಲ್ಲಿ ಈಗ ಆಗ್ತಾ ಇದೆ, ಇವು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಂತೆ ಆಗ್ತಾ ಇದೆ. ಇಂಥ ಪ್ರಾಬ್ಲಮ್ಸ್ಗಳನ್ನೇನು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ಹೊಂದಿದೆ ಅವುಗಳನ್ನು ಗುರುತಿಸಿ ಯಾವುದೇ ರಿಪೋರ್ಟು ಅಲ್ಲಿ ತಪ್ಪುಗಳಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವುಗಳನ್ನು ಕೂಡ ನಾವು ವೆಲ್ಕಮ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಭಾರತ ಡೆವಲಪ್ ಆಗ್ತಿರುವಂಥ ರಿಪೋರ್ಟ್ಸ್ಗಳನ್ನು ನಾವು ವೆಲ್ಕಮ್ ಮಾಡ್ತೇವೆ, ಆ ರೀತಿಯ ಒಳ್ಳೆಯ ರಿಪೋರ್ಟ್ಸ್ಗಳನ್ನು ವೆಲ್ಕಮ್ ಮಾಡುವಂತೆ ಇವುಗಳಲ್ಲಿರ್ತಕ್ಕಂಥ ನಮ್ಮ ತಪ್ಪುಗಳನ್ನು ಗುರುತಿಸುವಂಥ ರಿಪೋರ್ಟ್ಸ್ಗಳನ್ನು ಕೂಡ ವೆಲ್ಕಮ್ ಮಾಡಿ ಅಲ್ಲಿರ್ತಕ್ಕಂಥ ತಪ್ಪುಗಳನ್ನು ಅಡ್ರೆಸ್ ಮಾಡೋದ್ರ ಕಡೆಗೆ ಭಾರತ ಗಮನವನ್ನು ಹರಿಸಬೇಕಾಗುತ್ತೆ. ಪ್ರೆಸ್ ಫ್ರೀಡಮ್ ಅನ್ನುವಂಥದ್ದು ಕಡಿಮೆ ಆಗ್ತಿದ್ರೆ ಆ ಪ್ರಾಬ್ಲಮನ್ನು ಅಡ್ರೆಸ್ ಮಾಡಬೇಕೇ ಹೊರತು ಆ ರಿಪೋರ್ಟನ್ನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಅಥವಾ ನ್ಯಾಯಾಂಗ ಏನು ಎಕ್ಸಿಕ್ಯೂಟಿವ್ನ ಪರವಾಗಿ ತೀರ್ಪುಗಳನ್ನು ಕೊಡ್ತಾ ಇದೆ ಅವುಗಳನ್ನು ಕೂಡ ತಡೆ ಹಿಡಿಯುವಂಥ ಕಾರ್ಯಗಳು ಆಗಬೇಕಾಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯ ರಿಪೋರ್ಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡಬೇಕು ಮತ್ತು ಭಾರತದ ವ್ಯವಸ್ಥೆ ಅಡಿಯಲ್ಲಿ ಏನು ತಪ್ಪುಗಳಾಗ್ತಾ ಇದೆ ಅವುಗಳನ್ನು ಸರಿದೂಗಿಸ್ಕೊಂಡು ಸರಿ ಮಾಡ್ಕೊಳ್ತಾ ಮುಂದೆ ಹೋಗಬೇಕು. ಯಾವುದೇ ಒಂದು ಡೆಮೋಕ್ರಸಿ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡದೆ ಹೋದರೆ ಮುಂಬರುವಂಥ ದಿನಗಳಲ್ಲಿ ಅದು ಗ್ರೇಟ್ ಆಗೂ ಕೂಡ ಉಳಿಯೋದಿಲ್ಲ ಅಥವಾ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗೇ ಅದು ಉಳಿಯೋದಿಲ್ಲ ಅನ್ನುವಂಥ ಒಂದು ಮಾತು ಕೂಡ ನಮ್ಮಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಸರಿಯಾದ ಉತ್ತರಗಳನ್ನು ಆದಷ್ಟು ಶೀಘ್ರದಲ್ಲಿ ತರಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮುಂದಿನ ಎಡಿಟೋರಿಯಲ್ ಲುಕಿಂಗ್ ಬಿಯಾಂಡ್ ಪ್ರೈವೇಟೈಸೇಷನ್ ಅನ್ನೋದಾಗಿದೆ. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನ ಕುರಿತು ಮಾತನಾಡಲಾಗ್ತಾ ಇದೆ. 2021-22 ಬಜೆಟನ್ನು ಮಂಡನೆ ಮಾಡುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳನ್ನು ಪ್ರೈವೇಟೈಸ್ ಮಾಡೋದ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಈ ಪ್ರೈವೇಟೈಸೇಷನ್ ಮಾಡೋದ್ರ ವಿರುದ್ಧವಾಗಿ ಈ ಒಂದು ಆರ್ಟಿಕಲ್ನ ಲೇಖಕರು ಮಾತನಾಡ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ಮಾಡೋದಕ್ಕೆ ಮುಖ್ಯವಾಗಿ ಅವ್ರು ನೀಡಿರ್ತಕ್ಕಂಥ ಕಾರಣ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು ಅವ್ರು ನೀಡಿರ್ತಕ್ಕಂಥ ಒಂದು ಮುಖ್ಯ ಕಾರಣ. ಇದರ ಜೊತೆಗೆ NPSಗಳು ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಇವತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಕೂಡ ಈ ಬ್ಯಾಂಕ್ಸ್ಗಳನ್ನು ಪ್ರೈವೇಟೈಸ್ ಮಾಡುವಂಥದ್ದು ಒಂದು ಸೊಲ್ಯೂಷನ್ ಅಂತ ಹೇಳಿ ಅವರು ಭಾವಿಸ್ತಾ ಇರತಕ್ಕಂಥದ್ದನ್ನು ಈ ಬಜೆಟ್ ನಮಗೆ ತೋರಿಸುತ್ತೆ. ಆದರೆ ಇದು ಅದಕ್ಕೆ ಸೊಲ್ಯೂಷನ್ ಆಗೋದಿಲ್ಲ. ಪ್ರೈವೇಟೈಸೇಷನ್ ಅನ್ನುವಂಥದ್ದು NPSಗಳ ಪ್ರಾಬ್ಲಮ್ಗಾಗಲಿ ಅಥವಾ ಬ್ಯಾಂಕ್ಗಳ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡೋದರಲ್ಲಿ ಅದು ಒಂದು ಸೊಲ್ಯೂಷನ್ ಆಗೋದಿಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ. ಯಾಕೆ ಅಂತ ಅಂದರೆ ಅವರು ಹೇಳುವಂಥದ್ದು ಕೇವಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಅಷ್ಟೇ ಅಲ್ಲ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲಾರ್ಜ್ ವಾಲ್ಯೂಮ್ಸ್ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳನ್ನು ಹೊಂದಿದೆ. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳ ಎಫಿಷಿಯನ್ಸಿಯನ್ನೇ ಪ್ರಶ್ನೆ ಮಾಡುವಂತೆ ಇರುವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಇರುವಂಥ ಸಮಸ್ಯೆಗಳಿಗಾಗಿ ಆ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕದೆ ಪ್ರೈವೇಟೈಸ್ ಮಾಡೋದೇ ಉತ್ತರ ಅನ್ನುವಂಥದ್ದು ತಪ್ಪಾಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇನ್ನು ಭಾರತದಲ್ಲಿ ಮೊದಲಿಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಬಂದದ್ದನ್ನು ನೋಡೋದಾದರೆ ನಾವು 1969ರಲ್ಲಿ ಪ್ರೈವೇಟೈಸ್ಡ್ ಬ್ಯಾಂಕ್ಸ್ಗಳನ್ನು ಭಾರತದಲ್ಲಿ ನಾವು ಕಾಣಬಹುದಾಗಿತ್ತು. 14 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳನ್ನು ನ್ಯಾಷನಲೈಸ್ ಮಾಡಿದ್ದನ್ನು 1969ರಲ್ಲಿ ನಾವು ಕಾಣಬಹುದಾಗುತ್ತೆ. ಇದನ್ನು ನೇರವಾಗಿ KPSC ಯಾವುದೇ ಪರೀಕ್ಷೆಗಳಲ್ಲಿ
ಈಗಾಗಲೇ ಕೇಳಿರುವಂಥದ್ದು ಕೂಡ ಹೌದು, ಮುಂಬರುವಂಥ ಪರೀಕ್ಷೆಗಳಲ್ಲೂ ಕೂಡ ಕೇಳುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವಾಗ ಮೊದಲಿಗೆ ಭಾರತದಲ್ಲಿ ಬ್ಯಾಂಕ್ಸ್ ರಾಷ್ಟ್ರೀಕರಣಗೊಂಡಂಥದ್ದು ಅಂದರೆ ನ್ಯಾಷನಲೈಸ್ ಆಗಿದ್ದಂಥದ್ದು ಯಾವಾಗ ಅಂತ ಕೇಳಿ 1969 ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. 69ರಲ್ಲಿ 14 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ನ್ಯಾಷನಲೈಸ್ ಆಗುತ್ತೆ. 1980ರಲ್ಲಿ ಮತ್ತೆ 6 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ನ್ಯಾಷನಲೈಸ್ ಆಗುತ್ತೆ. ಇದಕ್ಕೆ ಕಾರಣ ಅಂದಿನ ಬ್ಯಾಂಕಿಂಗ್ ಸೆಕ್ಟರ್ ಅನ್ನುವಂಥದ್ದು ಕೇವಲ ರಿಚ್ ಪೀಪಲ್ಸ್ಗಳಿಗೆ ಅಥವಾ ಕೆಲವರಿಗೆ ಮಾತ್ರವೇ ಸೀಮಿತವಾಗಿತ್ತು. ಅವರಿಗೆ ಮಾತ್ರವೇ ಲೋನ್ಸ್ಗಳು ಈಸಿಯಾಗಿ ದೊರಕ್ತಾ ಇತ್ತು. ಹಾಗಾಗಿ ಭಾರತದಲ್ಲಿ ಇವತ್ತು ಏನು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ರೀತಿಯಲ್ಲಿ ಅಗ್ರಿಕಲ್ಚರ್ಗಾಗಿರ್ಬೋದು, ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಈಸಿಯಾಗಿ ಲೋನ್ಸ್ಗಳು ದೊರೆಯುತ್ತೆ. ಅಂಥ ಕ್ಷೇತ್ರಗಳಿಗೆ ಅವತ್ತು ಲೋನ್ ಅನ್ನುವಂಥದ್ದು ದೊರೀತಾ ಇರಲಿಲ್ಲ. ಆ ರೀತಿಯ ಬಡವರಿಗೆ ಮತ್ತು ಭಾರತದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದು ಕೂಡ ಇಂಪ್ರೂವ್ ಆಗೋದಕ್ಕೆ ಹಣಕಾಸಿನ ಕೊರತೆ ಇರುವಂಥವ್ರಿಗೆ ಕೂಡ ಲೋನ್ ಅನ್ನುವಂಥದ್ದು ಸಿಗಬೇಕು ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಅನ್ನುವಂಥದ್ದು ರೂರಲ್ ಏರಿಯಾಸ್ಗೆ ಹೆಚ್ಚಿನ ಒಂದು ಪೆನೆಟ್ರೇಷನ್ ಅನ್ನುವಂಥದ್ದು ಆಗಬೇಕು. ಈ ಎಲ್ಲ ಉದ್ದೇಶದಿಂದ ಮೊದಲಿಗೆ ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದನ್ನು ನ್ಯಾಷನಲೈಸ್ ಮಾಡಿದಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಹಾಗಾಗಿ ನ್ಯಾಷನಲೈಸ್ ಮಾಡಿದ್ದರ ಒಂದು ರಿಸಲ್ಟ್ನ ರೀತಿಯಲ್ಲಿ ಇವತ್ತು ಅಗ್ರಿಕಲ್ಚರ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ಗಳಲ್ಲಾಗಿರ್ಬೋದು, ಪಾವರ್ಟಿ ಅಲಿವಿಯೇಷನ್ಗೆ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿಗೆ ಆಗಿರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ, ಎಕ್ಸ್ಪೋರ್ಟ್ಸ್ಗಳನ್ನು ಹೆಚ್ಚು ಮಾಡೋದಕ್ಕೆ, ವುಮೆನ್ ಎಂಪವರ್ಮೆಂಟ್ಗಾಗಿರ್ಬೋದು, ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರೀಸ್ಗಳ ಡೆವಲಪ್ಮೆಂಟ್ಗಾಗಿರ್ಬೋದು, MSMEಸ್ಗಳ ಡೆವಲಪ್ಮೆಂಟ್ಗಾಗಿರ್ಬೋದು, ಇವುಗಳಿಗೆ ಅಂತ ಹೇಳಿ ಈಗ ಸಪರೇಟ್ ಆಗಿ ಲೋನ್ಸ್ಗಳು ಈಸಿಯಾಗಿ ದೊರಕ್ತಾ ಇದೆ. ಹಾಗಾಗಿ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಣನೀಯವಾಗಿ ಒಂದು ಇಂಪ್ರೂವ್ಮೆಂಟ್ ಅನ್ನು ನಾವು ಕಾಣಬಹುದಾಗಿದೆ. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಅನ್ನುವಂಥದ್ದು ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನುವಂಥದ್ದು ಭಾರತಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇದನ್ನು ತೆಗೆದು ಹಾಕೋದ್ರಿಂದಾಗಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಹೇಳಿ ಏನು ಈಗ ದೊರಕ್ತಾ ಇದೆ ಅವುಗಳಿಗೆ ತೊಂದರೆ ಆಗುತ್ತೆ. ಈ ಮೂಲಕ ಈಗೇನು ನಾವು ಹೇಳಿದ್ವಿ ಆ ಎಲ್ಲ ರಂಗಗಳಲ್ಲಿ ಲೋನ್ ದೊರಕೋದಕ್ಕೆ ತೊಂದರೆ ಆಗುತ್ತೆ. ಇನ್ನು ಬಡತನ ನಿರ್ಮೂಲನೆಯೂ ಕೂಡ ತೊಂದರೆ ಆಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ಗಳನ್ನು ಪ್ರೈವೇಟೈಸ್ ಮಾಡುವಂಥದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರವಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈಗ 1969ರಲ್ಲಿ ಭಾರತದ ರೂರಲ್ ಏರಿಯಾಸ್ಗಳಲ್ಲಿದ್ದಂಥ ಬ್ಯಾಂಕ್ಸ್ಗಳನ್ನು ನೋಡಿದಾಗ ಕೇವಲ 1833 ಬ್ಯಾಂಕ್ಸ್ಗಳು ಇದ್ದಿದ್ದಂಥದ್ದು. ಆದರೆ 1995ರಲ್ಲಿ ಅವುಗಳ ಸಂಖ್ಯೆ 33,000ದಷ್ಟು ಆಗಿದ್ದಂಥದ್ದು. ಇನ್ನು ನಂತರದ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳು ಗ್ರೋತ್ ಆಗಿರ್ತಕ್ಕಂಥದ್ದು. ಯಾತಕ್ಕಾಗಿ ಅಂತ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಬಂದ ನಂತರದಲ್ಲಿ ರೂರಲ್ ಪೆನೆಟ್ರೇಷನ್ ಅನ್ನುವಂಥದ್ದು ಹೆಚ್ಚಾಯಿತು. ಆದರೆ ಪ್ರೈವೇಟ್ ಸೆಕ್ಟರ್ ಅಂತ ಅಂದಾಗ ಪ್ರೈವೇಟೈಸೇಷನ್ಗೆ ನಾವು ಒಲವನ್ನು ತೋರಿಸಿದಾಗ ಅವುಗಳು ಕಮರ್ಷಿಯಲ್ ಆಗಿ ಯೋಚನೆ ಮಾಡುತ್ತೆ, ಅವುಗಳಿಗೆ ಆದಾಯವೇ ಮುಖ್ಯವಾಗುತ್ತೆ, ಪ್ರಾಫಿಟೇ ಮುಖ್ಯ ಆಗುತ್ತೆ. ಈ ಎಲ್ಲ ಕಾರಣದಿಂದ ರೂರಲ್ ಏರಿಯಾಸ್ಗಳಲ್ಲಿ, ರಿಮೋಟ್ ಏರಿಯಾಸ್ಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳೇ ದೊರೀತಾ ಇರ್ಬೋದು ಅಥವಾ ದೊರೆಯುವಂಥ ಸೇವೆಗಳು ಅರ್ಬನ್ ಏರಿಯಾಸ್ಗಳಲ್ಲಿ ಸಿಗುವಂಥ ಸ್ಪೀಡ್ನಲ್ಲಿ ಅಥವಾ ಅಷ್ಟರ ಮಟ್ಟಿಗೆ ಅವರಿಗೆ ದೊರೀದೇ ಇರ್ಬೋದು ಅಥವಾ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇಲ್ಲದೆ ಇರ್ಬೋದು. ಈ ರೀತಿಯ ಸಮಸ್ಯೆಗಳಿಗೆ ನಾವು ಒಳಗಾಗಬಹುದಾಗುತ್ತೆ. ಇದರ ಬದಲಾಗಿ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಇರುವಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸ್ಟ್ರಿಂಜೆಂಟ್ ಲಾಸ್ಗಳನ್ನು ತರುವಂಥ ಅವಶ್ಯಕತೆ ಇದೆ. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನಂಥ ಕೋಡನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಈ ಮೂಲಕ NPSಗಳಿಗೆ ಸೊಲ್ಯೂಷನನ್ನು ತರುವಂಥದ್ದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಅಂತ ಹೇಳಿ ಸಾವಿರಾರು ಕೋಟಿಯಷ್ಟು ಸಾಲಗಳನ್ನು ತಗೊಂಡು ವಿಲ್ಫುಲ್ ಡಿಫಾಲ್ಟರ್ಗಳಾಗ್ತಾರೆ. ಬೇಕು ಅಂತಲೇ ಆ ಸಾಲಗಳನ್ನು ವಾಪಸ್ಸು ತಿರುಗಿಸದೆ ಬೇರೆ ರಾಷ್ಟ್ರಗಳಿಗೆ ಹೋಗುವಂಥದ್ದು. ಈ ರೀತಿ ವಿಲ್ಫುಲ್ ಡಿಫಾಲ್ಟರ್ಸ್ಗಳಾಗಿ ಯಾರಿರ್ತಾರೆ ಅವರಿಗೆ ಈ ಒಂದು ಅಪರಾಧ ಏನಿದೆ ಸರಿಯಾದ ರೀತಿಯಲ್ಲಿ ಹಣವನ್ನು ಹಿಂದೆ ತಿರುಗಿಸದೇ ಇರುವಂಥದ್ದು, ಈ ಅಪರಾಧವನ್ನು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥ ಅಂದರೆ ಸ್ಟ್ರಿಂಜೆಂಟ್ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ಗಳು ಯಾರೆಲ್ಲ ಇರ್ತಾರೆ ಬ್ಯಾಂಕ್ನಲ್ಲಿ ಅವರು ಸರ್ಕಾರದ ಪರವಾಗಿರುವಂಥವರೋ ಅಥವಾ ಅವರಿಗೆ ಬೇಕಾದಂಥವರೋ ಆಗಿರದೆ ಅವರನ್ನು ಮೆರಿಟ್ ಬೇಸ್ಡ್ ಆಗಿ ಆಯ್ಕೆ ಮಾಡುವಂಥದ್ದು. ಈ ರೀತಿಯ ಬದಲಾವಣೆಗಳನ್ನು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ತರಬೇಕೇ ಹೊರತು ಪ್ರೈವೇಟೈಸೇಷನ್ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಆಗೋದಿಲ್ಲ ಅನ್ನುವಂಥದ್ದು ಇವರ ಅಭಿಪ್ರಾಯ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ಸ್ಗಳು ಇರೋದ್ರಿಂದಾಗಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬ್ಯಾಂಕಿಂಗ್ ಅನ್ನುವಂಥದ್ದು ರೂರಲ್ ಏರಿಯಾವನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಒಂದು ರೂರಲ್ ಏರಿಯಾಸ್ಗಳಲ್ಲಿನ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಕೂಡ ನಾವು ಕಾಣ್ಬೋದು. ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಕೂಡ ಈ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಹಾಗಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ಸ್ಗಳು ಭಾರತದ ವ್ಯವಸ್ಥೆಗೆ ಸೂಕ್ತವಾಗಿದೆ, ಅವು ಬೇಕೇ ಬೇಕು. ಇವುಗಳನ್ನು ಪ್ರೈವೇಟೈಸ್ ಮಾಡುವಂಥ ಒಂದು ನಡೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಲೀಡಿಂಗ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಯಾವುವು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.